ಹಲೋ ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆಯೇ ಒಂದು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಬಂತು. ಅದೇನಪ್ಪ ಅಂತಂದರೆ BB ಪ್ಲೇಯರನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ನಾನು ಇದಕ್ಕೆ ಪೇ ಮಾಡಿರೋಂಥದ್ದು ಬಂದುಬಿಟ್ಟು 4112 ರುಪೀಸು. ನೋಡಿ ಈ ಥರ ಇರುತ್ತೆ. ಆ್ಯಂಡ್ ನಮ್ಮ ಚಂದನನೇ ಎಲ್ಲ ಇನ್ಸ್ಟ್ರಕ್ಷನ್ ನೋಡಿಕೊಂಡು ಇದನ್ನು ಅರೇಂಜ್ಮೆಂಟ್ಸ್ ಮಾಡಿದ್ಲು. ಇದನ್ನು ನಾನು ಯಾಕೆ ನಮ್ಮ ಪಾಪಗೆ ಇಷ್ಟೊಂದು ಅರ್ಜೆಂಟಾಗಿ ನಾನು ಆರ್ಡ್ರ್ ಮಾಡಿಕೊಂಡೆ ಅಂತಂದರೆ, ನಮ್ಮ ಪಾಪು ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದು ಒಂದು ಸತಿ, ಮಂಚದಿಂದ ಬಿದ್ದುಬಿಟ್ಟಿದ್ದು, ತೊಟ್ಟಿಯಿಂದ ಕೂಡ ಬಿದ್ದುಬಿಟ್ಟಿದ್ದು, ತಲೆಯೆಲ್ಲ ತಗ್ಗಿಸ್ಕೊಳ್ಳೋದು, ಕಾಲೆಲ್ಲ ತಗ್ಗಿಸ್ಕೊಳ್ಳೋದೆಲ್ಲ ಮಾಡ್ತಾಯಿದ್ಲು. ಸೊ ಇದು ತುಂಬಾ ಸೇಫ್ ಅಂತ ಅನ್ನಿಸ್ತು. ಅದಕ್ಕೆ ನಾನು ತುಂಬಾ ಅರ್ಜೆಂಟಾಗಿ ಇದನ್ನು ನಾನು ಆರ್ಡ್ರ್ ಮಾಡಿಕೊಂಡೆ. ಮಕ್ಕಳು ಸೇಫಾಗಿರೋದು ಅಷ್ಟೇ ಇಂಪಾರ್ಟೆಂಟು. ಸೊ ಸ್ವಲ್ಪ ದುಡ್ಡು ಜಾಸ್ತಿ ಆಯಿತು, ಬಟ್ ಮಕ್ಕಳು ಸೇಫಾಗಿರೋದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇದನ್ನು ಲಾಸ್ಟ್ ವೀಕೆ ನಾನು ಆರ್ಡ್ರ್ ಮಾಡಿದೆ. ಸೊ ಇದು 1 ವೀಕ್ ಮುಂಚೆನೇ ಆರ್ಡ್ರ್ ಮಾಡಿತ್ತು ಅಂತಂದರೆ 1 ವೀಕಲ್ಲಿ ಬರುತ್ತೆ. ಸೊ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳು ಆದಷ್ಟು ಸೇಫಾಗಿರ್ತಾರೆ. ಇದ್ರ ಕೆಳಗಡೆ ಏನಾದರೂ ಒಂದು ಬ್ಲ್ಯಾಂಕೆಟ್ ಹಾಕಿಬಿಟ್ಟು, ಒಂದು ಮೆತ್ತಗಿರೋ ಬ್ಲ್ಯಾಂಕೆಟ್ ಹಾಕಿಬಿಟ್ಟು ಬಿಟ್ಬಿಟ್ರೆ ಮಕ್ಕಳು ಸೇಫಾಗಿ ಆಟ ಆಡ್ಕೊಂಡಿರ್ತಾರೆ. ಇಲ್ಲಾಂದರೆ ಇವಳು ಏನು ಮಾಡ್ತಾಯಿದ್ಲು ನಮ್ಮ ಪಾಪು ಅಂತಂದರೆ, ಎಲ್ಲೂ ಕೂಡ ಒಂದು ಅಡುಗೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ, ವಾಶ್ರೂಮ್ಗೆ ಹೋಗಕ್ಕೂ ಬಿಡ್ತಾ ಇರಲಿಲ್ಲ, ಯಾವಾಗಲೂ ರಗಳೆ ಮಾಡೋಳು. ಸೊ ಎಲ್ಲಿ ಬಿದ್ದುಬಿಡ್ತಾಳೋ, ಮಲಗಿಸ್ಬಿಟ್ಟು ಹೋದರೆ ಎಲ್ಲಿ ಬಿದ್ದುಬಿಡ್ತಾಳೋ ಅನ್ನೋ ಭಯ ಇರ್ತಾಯಿತ್ತು. ಬಟ್ ಇವಾಗ ತುಂಬಾ ಸೇಫಾಗಿ ಬಿಟ್ಬಿಟ್ಟು ಇದ್ರೊಳಗಡೆ ಬಿಟ್ಬಿಟ್ಟು ಹೋಗ್ಬೋದು. ಬಟ್ ಅದು ಸ್ವಲ್ಪ ಗಮನ ಇಟ್ಕೊಂಡಿರಬೇಕು. ಬಟ್ ಬಿಟ್ಬಿಟ್ಟು ಹೋಗ್ಬೋದು. ಅಷ್ಟು ಸೇಫಾಗಿ ಅದರಲ್ಲಿ ನೋಡಿ, ಈ ಥರ ನಿಂತ್ಕೊಳ್ಳೋಕ್ಕೂ ಕೂಡ ಆಪ್ಷನ್ ಇದೆ. ಹ್ಯಾಂಡ್ ಹಿಡ್ಕೊಂಡು ಮಕ್ಕಳು ನಿಂತ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ, ಕೂತ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಇಲ್ಲೇ ಅಂಬೆಗಾಲು ಇಟ್ಕೊಂಡು ಓಡಾಡ್ಲೂಬೋದು. ಎಲ್ಲ ಥರ ಯೂಸ್ಫುಲ್ ಆಗಿದೆ ಪ್ರಾಡಕ್ಟು. ಕ್ವಾಲಿಟಿ ಕೂಡ ತುಂಬಾ ಅಷ್ಟೇ ಬೆಸ್ಟ್ ಆಗಿದೆ. ಯಾರ್ಯಾರ ಮನೇಲಿ ಮಕ್ಕಳಿಗೆ ಅವ್ರಿಗಂತೂ ಇದನ್ನು ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಆಗಿರುತ್ತೆ. ಏನಿಲ್ಲ ಅಂದರೆ ಇದನ್ನು 3 ಇಂದ 4 ವರ್ಷದವರೆಗೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಪಾಪು ಫಸ್ಟು ಇದೆಲ್ಲ ಹಾಕಿದಾಗ ಭಯ ಪಟ್ಬಿಟ್ಲು. ಎಲ್ಲೋ ತೊಗೊಂಬಂದು ಹಾಕ್ಬಿಟ್ಟಿದ್ದಾರೆ, ನನ್ನ ಒಳ್ಳೆ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತ ಸ್ವಲ್ಪ ಭಯ ಪಟ್ಕೊಂಡ್ಳು. ಆಮೇಲೆ ನಮ್ಮ ಚಂದನನ ಹೋಗೋಳ ಜೊತೆಲೇ ಕೂತ್ಕೊಂಡ್ಮೇಲೆ ಸ್ವಲ್ಪ ಅವಳಿಗೆ ರೂಢಿ ಆಗ್ತಾಯಿದೆ. ಇವಾಗ ಮಕ್ಕಳಿಗೆ ಸ್ಟಾರ್ಟಿಂಗಲ್ಲಿ ಎಲ್ಲೋ ಕರ್ಕೊಂಡೋಗ್ಬಿಟ್ಟು ಹಾಕ್ಬಿಟ್ರೆ ಸ್ವಲ್ಪ ಹೊಸ ಪ್ರಾಡಕ್ಟ್ಸ್ನ ನೋಡಿದ ತಕ್ಷಣ ಭಯ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಆಮೇಲೆ ಅವಳು ರೂಢಿ ಮಾಡ್ಕೊಂಡಿದ್ದಾಳೆ. ಇವಾಗ ಈಸಿಯಾಗಿ ಆಟ ಆಡ್ಕೋತಾಳೆ. ಇನ್ನೂ ಸ್ವಲ್ಪ ರೂಢಿ ಆಗಬೇಕು. ನೋಡಿ ಆರಾಮಾಗಿ ಆಟ ಆಡ್ಕೋತಾಳೆ, ಏನೂ ಪ್ರಾಬ್ಲಮ್ ಇಲ್ಲ ಇವಾಗ. ಬಟ್ ಇದು ಫಸ್ಟ್ ಟೈಮ್ ಹಾಕಿರೋದು. ನೋಡಿ ಸ್ವಲ್ಪ ರಗಳೆ ಮಾಡ್ಕೊತಾ ಇದ್ವಿ. ನೋಡಿ ಹಾಗೆ ಸೈಡಲ್ಲಿ ಪಾಕೆಟ್ಸ್ ಇರುತ್ತೆ, ಆಟ ಸಾಮಾನುಗಳು ಇಟ್ಕೋಬೋದು. ಅಥವಾ ಹಾಲು ಕುಡಿಯುವಂಥ ಮಕ್ಕಳಿಗಾದರೆ ಹಾಲು ಬಾಟ್ಲ್ ಇಟ್ಕೋಬೋದು. ಆ್ಯಂಡ್ ಮಕ್ಕಳ ಜೊತೆ ನಾವೂ ಕೂತ್ಕೊಂಡು ಆಟ ಆಡ್ಬೋದು, ನಿದ್ದೆ ಮಾಡ್ಬೋದು. ಅಷ್ಟು ದೊಡ್ಡದಾಗಿದೆ, ಒಳ್ಳೆ ಟೆಂಟ್ ಥರ ಇದೆ. ಬಟ್ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಸೂಪರಾಗಿದೆ. ಯಾರ್ಯಾರ ಮನೇಲಿ ಮಕ್ಕಳಿದೆಯೋ ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗೋಂಥ ಪ್ರಾಡಕ್ಟ್ ಇದು. ಮಕ್ಕಳು ಒಂದು 3 ಇಂದ 4 ವರ್ಷ ಬರೋವರೆಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟು. ಆ್ಯಂಡ್ ಹಾಗೆ ನಾನು ನೈಟು ಡಿನ್ನರ್ಗೆ ಪ್ರಿಪೇರ್ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಡೇಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಸೊ ಜಸ್ಟು ಊಟ ಎಲ್ಲ ಮುಗೀತು. ಆ್ಯಂಡ್ ನಮ್ಮ ಪಾಪು ಇವಾಗ ಮಲಗಿ ಇವಾಗ ಇಷ್ಟೇ ಎದ್ದೇಳಿದ್ದಾಳೆ. ಆ್ಯಂಡ್ ಈಗ ಕಾಫಿ ಕುಡಿಬೇಕು. ಆ್ಯಂಡ್ ನಮ್ಮ ಚಂದನ ಇಲ್ಲಿ ನೋಡಿ ಏನು ಮಾಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ ವೆದರು ಯಾವ ಥರ ಆಗಿದೆ. ಆ್ಯಂಡ್ ಬನ್ನಿ ಇವಾಗ ಲೈಟ್ ಹಾಕೋಣ. ಎಸ್, ಸೊ ಇದು ಸಂಡೇ ಈವ್ನಿಂಗು. ಆ್ಯಂಡ್ ಹಾಗೆ ಇವತ್ತು ಊಟ ತುಂಬಾ ಲೇಟಾಗಿ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ 4 ಗಂಟೆ ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಇವತ್ತು ಊಟ ಮಾಡ್ಕೊಂಡ್ವಿ. ಯಾಕಂದರೆ ಇದನ್ನು ಶಿಫ್ಟ್ ಮಾಡ್ತಾಯಿದ್ವಿ ಪ್ಲೇಯರನ್ನು ಆ ರೂಮಿಂದ ಈ ರೂಮ್ಗೆ, ಈ ರೂಮಿಂದ ಆ ರೂಮ್ಗೆ. ಇವತ್ತೆಲ್ಲ ಫುಲ್ ಅದೇ ಆಗೋಯಿತು. ಅದನ್ನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋದ್ರಲ್ಲೇ ಆಗೋಯಿತು. ಆ ಪಕ್ಕದ ರೂಮಲ್ಲಿ ಇರೋದನ್ನು ತೊಗೊಂಡ್ಬಂದು ಇಲ್ಲಿ ಹಾಕಿ, ಇಲ್ಲ ತೊಗೊಂಡೋಗಿ ಅಲ್ಲಿ ಹಾಕಿ, ಅದೇ ಆಗೋಯಿತು. ಫೈನಲಿ ಈ ಥರ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ವಿ. ವಾರ್ಡ್ರೋಬ್ನ ಪಕ್ಕದ ರೂಮಲ್ಲಿ ಹಾಕಿಬಿಟ್ಟು ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ವಿ ಫೈನಲಿ. ಆ್ಯಂಡ್ ನಮ್ಮ ಪಾಪಗೆ ಈಗ ರಾಗಿ ಸರಿ ತಿನ್ನಿಸ್ಬೇಕು ಅಂತ ರಾಗಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಷ್ಟೊತ್ತೇ ಆದ್ರೂ ಸಾಯಂಕಾಲ 6 ಗಂಟೆ ಮೇಲೆ ಅವಳಿಗೆ ಒಂದು ಸತಿ ರಾಗಿ ಸರಿ ತಿನ್ನಿಸ್ಬಿಡ್ತೀನಿ. ಯಾಕಂದರೆ ಮೊನ್ನೆ ಮಧ್ಯರಾತ್ರಿ ಇದ್ಬಿಟ್ಟು ಅಳ್ತಾ ಇದ್ಲು ಅವಳಿಗೆ ಹಾಲು ಸಾಕಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಎಷ್ಟೊತ್ತಿದ್ರೊಳಗೆ ರಾಗಿ ಸರಿ ತಿನ್ನಿಸ್ಬಿಟ್ಟೆ ಮಲಗಿಸ್ತೀನಿ. ಆ್ಯಂಡ್ ನಾನು ನೈಟು ಡಿನ್ನರ್ಗೆ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಬದನೆಕಾಯಿ ಸಾಂಬಾರು ಮಾಡಿದ್ದೆ. ಅದ್ರ ಜೊತೆಗೆ ಮುದ್ದೆ, ಸ್ವಲ್ಪ ರೈಸ್ ಮಾಡ್ಕೊಂಡಿದ್ವಿ. ಸೊ ಊಟನೂ ಮಾಡ್ಕೋಬೇಕು. ನಮ್ಮ ಪಾಪನ ಪ್ಲೇಯರದಲ್ಲಿ ಹಾಕ್ಬಿಟ್ಟಿದ್ದೀವಿ. ಅದಂತೂ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದರೆ ಅಡುಗೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ನಮ್ಮ ಪಾಪ. ಯಾವಾಗ ಅಳ್ತಾ ಇದ್ದು ತೊಟ್ಟಲ್ಲಿ ಹಾಕಿದ್ರೆ ಬಿದ್ದೋಗ್ತಾಳೆ ಅಂತ ಭಯ ಇತ್ತು. ಬಟ್ ಇವಾಗ ಸೇಫಾಗಿ ಆಟ ಆಡ್ಕೊಂಡಿರ್ತಾಳೆ. ಆ್ಯಂಡ್ ನಾವಿಲ್ಲಿ ಊಟನ ಮುಗಿಸ್ಕೊಂಡ್ವಿ. ಸೊ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್. Thank you for watching.